Hold up. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನು ನಿಮ್ಮ ಸ್ಕಂದ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಮಜಾ ಆಯಾ. ಬೆಳಗ್ಗೆ ಎದ್ದು ಇವತ್ತು ಶನಿವಾರ ಪಡಿಬೇಡ್ ಬಂದಿದ್ದೀನಿ. ಇಲ್ಲೇನೋ ಒಂಥರ ಮೊಡವೆ ಆದಂಗೆ ಆಗಿದೆ, ಪಿಂಪಲ್ ಆಗಿದೆ. ಪಿಂಪಲ್ ಏನಕ್ಕೆ ಅಂತ ಗೊತ್ತಿಲ್ಲ. ಬಂದಿದ್ದೀನಿ. ಈಗ ತಿಂಡಿ ತಿನ್ನಬೇಕು. ನಮ್ಮಮ್ಮ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ದೇವ್ರ ಮನೆನೆಲ್ಲ. ಆದಿಕೇಶವ. ಸೊ ಬನ್ನಿ, ನಮ್ಮಮ್ಮಂದೆಲ್ಲ ಮುಗಿಸಿ ಆದಮೇಲೆ ತಿಂಡಿ ತಿನ್ನಬೇಕು. 2 ದಿನದಿಂದ ವ್ಲಾಗ್ ಮಾಡಿಲ್ಲ. ಇವತ್ತಾರು ಮಾಡೋಣ. ಸಖತ್ತು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ತಿನ್ನು ಕೂರು, ಎಲ್ಲರೂ ಹೇಳಿದ್ರೆ ಹೋಗು ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಮನೇಲಿ. ಅದಕ್ಕೋಸ್ಕರ ನನಗೂ ಅಯ್ಯೋ ಅನಿಸ್ತಾ ಇದೆ. ಕ್ಲಾಸ್ ಸ್ಟಾರ್ಟ್ ಆಗಿ ಲೆಟ್ಸ್ ಗೋ. ರೊಟ್ಟಿ ಚಟ್ನಿ. ನನಗೆ ಬಾಂಗ್ಲೆ ರೊಟ್ಟಿ ನನಗೆ ಇಷ್ಟ ಅಂತ ನಮ್ಮಮ್ಮ ರಬ್ಬರ್ ರೊಟ್ಟಿ ಮಾಡ್ಕೊತಾ ಇದ್ದಾರೆ. ಬನ್ನಿ ಗಾಯ್ಸ್, ನಮ್ಮಮ್ಮ ಟೀ ಇಟ್ಟಿದ್ದಾರೆ. ಟೀ ಕುಡಿದು ನಾವು ಇವತ್ತು ಮಾವಿನ ಕೆರೆಗೆ ಹೋಗಬೇಕು. ಅಂದರೆ ಏನಕ್ಕೆ 2ನೇ ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು ಇವತ್ತು ಮಾವಿನ ಕೆರೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಟೀ ಕುಡಿದ್ಬಿಟ್ಟು ಹೊರಡೋಣ. ಇವತ್ತು ನಮ್ಮ ಅಪ್ಪಂಗೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ. ಮೊನ್ನೆ ಹೋಗಿದ್ರು. ಅದಕ್ಕೆ ನಿನ್ನೆ ಬರ್ತೀನಿ ಅಂತ ಹೇಳಿದ್ರು, ಅವ್ರು ಬರಲಿಲ್ಲ. ನಿನ್ನೆ ಅವ್ರು ಬಂದಿದ್ರೆ ಇವತ್ತು ಫ್ರೀ ಇರೋರು, ಒಟ್ಟಿಗೆ ಹೋಗ್ಬೋದಾಯಿತು. ಇವತ್ತು ನಾವು 3 ಜನ ಹೋಗಬೇಕು. ಇವಳು ಬೆಳಗ್ಗೆ 8 ಗಂಟೆಗೆ ರೆಡಿ ಆಗಿ ಕೂತಿದ್ದಾಳೆ. 8 ಗಂಟೆಗೇನೆ ಹೊರಡ್ತೀವಿ ಅಂತ. ನಾವು 12 ಗಂಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕೂರಿಸಿದ್ದೀವಿ, ಮುಚ್ಕೊಂಡು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. 8 ಗಂಟೆನಾ? 8 ಗಂಟೆ ಎದೇ ಇರ್ಲಿಲ್ವೇನೋ. ನೀನು 8 ಗಂಟೆಗೆ ಎದ್ದಿದ್ದು, ನಾನು ಇವತ್ತು ಸ್ವಲ್ಪ ಲೇಟ್ ಆಯಿತು. ಅಲ್ಲ ಅಂದರೆ ಡೈಲಿ ಎದ್ದೇಳೋದಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಒಂಚೂರು ಬೇಗ ಎದ್ದಿದ್ದೀನಿ. ಆದರೆ ಇವತ್ತು ಶ್ರಾವಣ ಶನಿವಾರ ಅಲ್ವಾ, ಸ್ವಲ್ಪ ಲೇಟ್ ಆಗಿದ್ದೆ. ಹೊರಟಿದ್ದೀವಿ. ಊಟ ಸಿಗುತ್ತೆ. ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಹೊಲ ಬಿಡ್ತಿದ್ದೆ, ಗಿಲಿ ಬುಲಿ. ಓ ಮೊದಲನೇ ಪಂಕ್ತಿ ಊಟ ಹೋಗ್ಬಿಡು. ಗೈಸ್, ನಮ್ಮಮ್ಮ ಟೀ ಕುಡಿದ್ಬಿಟ್ಟೆ ಟೈಟ್ ಆಗ್ಬಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಮಾವಿನ ಕೆರೆಯಿಂದ ಹೊಳೆನರಸೀಪುರ ಒಂದು ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ದೂರ ಇದೆ. ನಮ್ಮ ಹೆಲ್ಮೆಟ್ ತಗೋಬೇಕೇನಮ್ಮ ಅಂತ ಅಂದ್ರೆ, ಏನಕ್ಕೆ ಹೊಳೆನರಸೀಪುರಕ್ಕೆ ಹೋಗತ್ತಾ? ಹೊಳೆನರಸೀಪುರಕ್ಕೆಲ್ಲ ಹೋಗೋದು ಬೇಡ ಅಂತ ಇದ್ದಾರೆ. ಟೀ ಕುಡಿದು ನಮ್ಮಮ್ಮ ಟೈಟ್ ಆಗ್ಬಿಟ್ಟಿದ್ದಾರೆ. ನೀನೇ ಟೈಟ್ ಆಗಿರೋದು ನೋಡಿ. ಈಗ ಬೀಗ ಹೆಂಗ ಹಾಕ್ತಾರೆ ಅಂತ ಹಾಕು ಈಗ. ಅಲ್ಲಿ ನೋಡಿ, ಬೀಗ ಯಾವ್ದಕ್ಕೆ ಯಾವ ಕೀ ಅಂತಾನೆ ಗೊತ್ತಿಲ್ಲ ನಮಗೆ. ಹಾ ಅಷ್ಟೇ, ಹೇಳಿಲ್ವಾ? ನಾನು ಹೇಳ್ದೆ ಸ್ವಲ್ಪ ಕಡಿಮೆ ಕುಡಿಯಮ್ಮ ಅಂತ. ಹೇಳಿ ನೀ ಕುಡ್ದಿರೋದು ಎಲ್ಲ ಆಚೆ ಬರ್ಲಿ ಇವತ್ತು. ಹಿಡ್ಕ. ಗೈಸ್ ನೋಡ್ರಿ, ನಡಿ ಆಯ್ತು. ನಮ್ಮಮ್ಮ ಬರಲಿಲ್ಲ. ಅದು ಏನೋ ಸಂಗೀತ ಏನೋ ಹೇಳ್ತಾ ಇದ್ರು ಅಲ್ಲಿ ಪಕ್ಕದಲ್ಲಿ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಅಲ್ಲೇ ಹೋದ್ರು. ನಾವಾರು ಬರೋಣ ಅಂತ ಬಂದಿದ್ದೀವಿ. ಹೆಂಗಿದೆ ಅಲ್ವಾ? ಲೆಟ್ಸ್ ಗೋ ಗೈಸ್. ಜಗತ್
कालं गजत्कण्ठमालं शरचन्द्रभालं महादैत्यकालं नभोनीलकायं दुरावारमायं सुपद्मासहायं भजेऽहं सदाम्भोदिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं प्रसत्तीव्रवस्त्रं हसच्चारुवक्त्रं भजेऽहं ಗೈಸ್ ಸಖತ್ತು ರಶ್ ಇತ್ತು ಒಟ್ಟಿನಲ್ಲಿ. ನಾವು ಲಾಸ್ಟ್ ವೀಕ್ ಬಂದಾಗಿದ್ದಕ್ಕೂ ಈಗ ಇವತ್ತು 2ನೇ ಶ್ರಾವಣ ಶನಿವಾರ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ರಶ್ ಇತ್ತು. ಈಗ ಆಚೆ ಬಂದು ಇವಾಗ ಗಾಳಿ, ಒಳಗಡೆ ಸಖತ್ ಶೆಕೆ ಇತ್ತು. ಲೆಟ್ಸ್ ಗೋ. ಹೇಗೆ ಅನ್ನಿಸ್ತು ದರ್ಶನ? ಚೆನ್ನಾಗಿ ರಶ್ ಇತ್ತಾ? ರಶ್ ಇದ್ರೇನೆ ನಿಂಗೆ ದರ್ಶನ ಮಾಡ್ಬೇಕು ಅಂತಿದ್ರೆ ದರ್ಶನ ಮಾಡು. ಓ ರಶ್ ಇತ್ತು. ನಿಂದು ಈ ದೌಲತ್ತಲ್ಲ ಬೇಡ ಆಯ್ತಾ? ಏಯ್ ನೀನ್ ಈ ತರ ದುರಾಂಕಾರ ತೋರಿಸ್ಬೇಡ ಕಣೆ. ಅಪ್ಪ ಇವಾಗ ಬಂದು ಕೂತಿರೋದು. ಗೈಸ್ ಊಟಕ್ಕೆ ಕೂತಿದೀವಿ. ಮತ್ತೆ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀನಿ? ಗಾಳಿ ಎಲೆ ತೋರಿಸ್ತಾ ಇದ್ದೀನಿ. ಈಗ ಊಟ ಬಂದ್ಮೇಲೆ ಮತ್ತೆ ತೋರಿಸ್ತೀನಿ. ಗೈಸ್ ಸ್ಟಾರ್ಟ್ ಆಗಿದೆ, ಐಟಮ್ಸ್ ಎಲ್ಲ ಬರುತ್ತೆ ಇನ್ನು. ಲೆಟ್ಸ್ ಗೋ ಗೈಸ್. ಫೈನಲಿ ಎಂಡೆಡ್. ಊಟ ಎಲ್ಲ ಮುಗಿಸಿದ್ದೀವಿ. ನಮ್ಮಮ್ಮ ತಿಂದಿರೋದು ನೋಡ್ರಿ, ಫುಲ್ ಕ್ಲೀನಾಗಿ, ಯಾವ್ದನ್ನೂ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೆ. ಸೊ ಗೈಸ್ ಬಂದಿದ್ದೀವಿ ಈಗ ಮನೆಗೆ. ಬಂದು ಏನು ಮಾಡೋದನ್ನು ಗೊತ್ತಾಗ್ತಾರ. ಜಸ್ಟ್ ಇವಾಗ ಬಂದಿದ್ದು, ಒಂದು ರೌಂಡ್ ಮಲ್ಕೋಬೇಕು. ಮಲ್ಕೊಂತೀಯ ಮನೆ ನಾನು? ನಮ್ಮಮ್ಮಂಗೆ ಪಾಪ ಕೆಲಸ ಅಲ್ವೇ? ನಮ್ಮಮ್ಮಂಗೆ ಸಖತ್ ಕೆಲಸ. ಸೊ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಒಂದು ರೌಂಡ್ ಮಲಗಿ ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನಮ್ಮಮ್ಮ ಇಷ್ಟೊತ್ತವರೆಗೂ ಮೀಟಿಂಗ್ ಮಾಡ್ತಾಯಿದ್ರು ಅವ್ರ ಫ್ರೆಂಡ್ ಜೊತೆ. ನಾನು CM ಆಗ್ತೀನಿ, ನೀವು PM ಆಗಿ, ಇಲ್ಲ ನೀವು ಹೋಮ್ ಮಿನಿಸ್ಟರ್ ಆಗಿ, ನಾನು ಫೈನಾನ್ಸ್ ಮಿನಿಸ್ಟರ್ ಆಗ್ತೀನಿ ಅಂತ. CM PM. ನಾನು CM ಆಗ್ತೀನಿ, ನಾನು ಛತ್ರಿ ಮುಂಡದ ಹಾಕ್ತೀನಿ, ನೀವು ಪೆದ್ ಮುಂಡದಾಗಿ. ನಮ್ಮ ಅಮ್ಮನೇ ಹೇಳ್ಕೊತಾ ಇದ್ದೆ ಅದನ್ನೆಲ್ಲ. ಅಮ್ಮ ಟೀ ಕೊಡು. ನಾನು ಮಲ್ಗೋಣ ಅಂತಾನೆ ಇದ್ದೆ. ಹಿಂಗೆ ಮಲ್ಕೊಂಡವನು ಆಮೇಲೆ ನೆನಪಾಯ್ತು ಎಡಿಟ್ ಮಾಡಿಲ್ಲ ಅಂತ. ಆಮೇಲೆ ಸಡನ್ ಆಗಿ ಇದ್ದು ಎಡಿಟ್ ಮಾಡಿದ್ದೆ. ಈಗ ಇವಳು ತಿನ್ನಲ್ಲ ಅಂತ ಅಂದ್ಬಿಟ್ರೆ ಇವಳು ಕೆಲ್ಸನೂ ಮಾಡಲ್ಲ ಕಣಪ್ಪ. ಕೆಲಸ ಮಾಡ್ಲಾಳು. ಹೋಗಿ ಇನ್ಮೇಲೆ ಈ ನಿಮ್ ಕಾಲೇಜ್ ವಾಚ್ಮ್ಯಾನ್ ಅಂಕಲ್ ಜೊತೆ ನಿಂತ್ಕ ಬೆಳಗಿನ ಸಂಜೆವರೆಗೂ, ಅವ್ರ ಸಂಸಾರದ ಬಗ್ಗೆ ಮಾತಾಡ್ಕೊಂಡು. ಇದೇನ್ ದಾರ ಬಿಚಾಕೆ ಅಯ್ಯಪ್ಪ. ಎಲ್ಲಿ ತೋರ್ಸೆ ಅಲ್ಲ, ಅದು ದಾರ ಅನ್ನೋದಕ್ಕಿಂತ ನಮ್ಮ ಅಮ್ಮ ಯಾವ್ದೋ ವರ್ಷ ಬಟ್ಟೆ ಹರಿದಾಕೆ ಹಿಂದೆ ಎಸ್ತಿರುತ್ತಲ್ಲ ಅದನ್ನ ಹರ್ಕೊಂಡ್ ಕಟ್ಕೊಂಡಿದ್ದಾಳೆ. ನಿಜ, ಅವಳು ಈ ಸಾರ್ಸೋ ಬಟ್ಟೆನ ಯಾವ್ದೋ ತುಂಡನ್ನ ಕಟ್ ಮಾಡ್ಕೊಂಡು ಹಾಕೊಂಡಿರೋದು. ನಿದ್ದೆ ಬರ್ತಿದೆ ಮಕ್ಕ ತೊಳೆದು. ನನ್ಗೂ ನಿದ್ದೆ ಬರ್ತಾ ಇದೆ. ನಾ ಮಲಗ್ದೋನ್ ಎದ್ಬಿಟ್ಟೆ. ಏನ್ ಮಾಡೋದಮ್ಮ? ತಿಂದು ತಿಂದು ಸೊ ಗೈಸ್ ಇವತ್ತಿಗಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.